ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿಯ ಬೇಸಿಗೆಯ ಧಗೆಯ ಜೊತೆಗೆ ನೀರಿನ ಅಭಾವ ಇನ್ನಿಲ್ಲದಂತೆ ಕಾಡುತ್ತಿದೆ. ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿಗಳು ಕೂಡ ಬಿಸಿಲಿನ ಪ್ರಪಾತಕ್ಕೆ ಬಳಲಿ ಬೆಂಡಾಗುತ್ತಿದ್ದು, ನಾಡಿನಲ್ಲಿ ಇರಬೇಕಾದ ಮಂಗಗಳು ಊಟ ನೀರು ಅರಸಿ ಅಲ್ಲಿ ಇಲ್ಲಿ ಅಲೆದು ಹೈರಾಣಾಗುತ್ತಿವೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈ ಬಾರಿ ಬಿಸಿಲಿಗೆ ಎನ್ನಿಲ್ಲದಂತೆ ಕಂಗೆಟ್ಟಿದ್ದು, ನಗರದ ಅನೇಕ ಕಡೆಗಳಲ್ಲಿ ನೀರಿಗೆ ಹಾಹಾಕಾರದ ಸ್ಥಿತಿ ಎದುರಾಗಿದೆ. ಹೀಗಿರುವಾಗ ಮಂಗಗಳ ಕಥೆಯಂತೂ ಹೇಳುವುದೇ ಬೇಡ. ಊಟ ನೀರಿಗಾಗಿ ನಗರದ ಮನೆಗಳತ್ತ ಜನಸಂದಣಿಯ ಕಡೆ ಮುಖ ಮಾಡಿವೆ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಖಾಸಗಿ ಬಸ್ ನಿಲ್ದಾಣ, ಸಾರ್ವಜನಿಕ ಓಡಾಟದ ಪ್ರದೇಶಗಳಲ್ಲಿ ಕೋತಿಗಳು ನುಗ್ಗಿದ್ದು, ಸಾರ್ವಜನಿಕರ ಕೈಯಲ್ಲಿ ಇರುವ ತಿಂಡಿ ತಿನಿಸುಗಳನ್ನು ಕಿತ್ತು ತಿನ್ನುತ್ತಿದ್ದು, ಇದರಿಂದ ಸಾರ್ವಜನಿಕರು ಮಂಗಗಳ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ಲಕ್ಷ್ಮೀದೇವಿ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರ ಮಾಡೋದಾ, ಕೋತಿಗಳು ಕಿತ್ತೋದು, ಈಗ ಎಲ್ಲ ಬರೋದು, ಎತ್ಕೊಂಡು ಹೋಗೋದು, ಕಿತ್ಕೊಂಡು ಹೋಗೋದು, ತಿಂದಾಕೋದು. ನಾವಿಲ್ಲ ಅಂದರೆ ಪಟ್ಟೆನೇ ಸಿಗ್ಲಾಕಿರ್ತಾವೆ. ಅವು ಕಿತ್ತವ ಅಂಗಡಿನಾಗ ಜ್ಯೂಸ್ ಅಂಗಡಿ ಆ ಕಡೆ ನೋಡ್ಕೊಂಡು ಈ ಕಡೆ ಕಿತ್ಕೊಂಡು ಎತ್ಕೊಂಡು ಹೊಲ್ಟೋತವೆ. ಕಾಯಿಗಳು ಆಗ ಸೇಪೆ ಕಾಯಿಗಳು ಏನಿದ್ರೆ ಅವೆಲ್ಲ ಎತ್ಕೊಂಡು ಹೋಗ್ತಾ ಇರೋದೆ. ಅದೇ ಕೆಲಸ. ಬೊಲೆ ಕಾಟ ಕೊಡ್ತಾವೆ ಸಮಯ. ಆ ಮರಕ್ಕೆ ಒಂದು 5 ನಿಮಿಷ ಆ ಮರಕ್ಕಿಲ್ಲ. ಅದೇ ಕೆಲಸ. ಈ ಕಡೆ ನೋಡ್ಕೊಂಡ್ರೆ ಆ ಕಡೆ ಎತ್ಕೊಂಡು ಹೊಲ್ಟೋತ, ಈ ಕಡೆ ನೋಡ್ಕೊಂಡ್ರೆ ಆ ಕಡೆ ಎತ್ಕೊಂಡು ಹೊಲ್ಟೋತ. ಎಲ್ರಿಗೂ ಹಂಗೆ. ಏನೇನು ಬ್ಯಾಗಾಗಿ ಹಿಡ್ಕೊಂಡು ಹೋಗ್ಲಿ ಆದರೂ ಕಿತ್ಕೊಂಡೋತವ. ಯಾರೇನು ಕೈಯಾಗಿ ಹಿಡ್ಕೊಂಡು ಹೋಗೋಕಿಲ್ಲ. ಎಲ್ರಿಗೂ ಜನಗಳು, ಅಂಗಡಿಗಳವ್ರಿಗೂ ಅಷ್ಟೇ, ಆ ಕಡೆನೂ ಅಷ್ಟೇ. ಏನಿಲ್ಲ. ಜ್ಯೂಸ್ ಅಂಗಡಿ ಪಾಪ ಅವ್ರು ಹಂಗೆ ನೋಡ್ಕೊಂಡಿದ್ರೆ ಒಳಗಡೆ ದೂರ ಬಿಟ್ಟು ಎತ್ಕೊಂಡು ಹೋಗ್ತಾ ಇರೋದೆ. ಅವಕ್ಕೂ ಏನು ತಿನ್ನೋಕಿಲ್ಲ ಬಂದವೆ. ಇನ್ನು ಅವಕ್ಕೆ ಊಟ ಇಲ್ಲ ಬರಬೇಕಲ್ಲ. ಮನೆಗಳಕ್ಕೂ ಕಿಟಕಿಗಳಕ್ಕೆಲ್ಲ ದೂರ ಏನೋ ಸ್ವಲ್ಪ ಗ್ಯಾಪ್ ಇದ್ರೆ ಒಳಗಡೆ ದೂರ ಎಲ್ಲ ಕಿತ್ತು ಎಲ್ಲ ಹೈರಾಣ ಮಾಡಾಕ್ತಾವೆ. ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕಿತ್ತು ಬಿಸಾಕೋದೆ. ಅವು ಕತೆ ಕಷ್ಟ ಐತೆ. ಇನ್ನು ಬೇಸಿಗೆ ಆರಂಭವಾದಾಗಿನಿಂದಲೂ ಮಂಗಗಳು ಊಟವನ್ನು ಅರಸಿ ಕಾಡು ಬಿಟ್ಟು ಚಿಕ್ಕಬಳ್ಳಾಪುರ ನಗರಕ್ಕೆ ಲಗ್ಗೆ ಇಟ್ಟಿದ್ದು, ಮನೆಗಳ ಅಕ್ಕಪಕ್ಕ ಬೃಹತ್ ಕಟ್ಟಡ, ಮರಗಳಲ್ಲಿ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮತ್ತು ನಗರದ ಇನ್ನಿತರ ಪ್ರದೇಶಗಳಲ್ಲಿ ಮಂಗಗಳ ಹಿಂಡು ಸಾರ್ವಜನಿಕರನ್ನ ಭಯಭೀತಿಗೊಳಿಸುತ್ತಿವೆ. ಅದಲ್ಲದೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಾರ್ವಜನಿಕರು ತಿಂಡಿ ತಿನಿಸುಗಳನ್ನು ಕೈಯಲ್ಲಿ ಹಿಡಿದು ಹೋಗಬೇಕಾದ್ರೆ ದಾಳಿ ಮಾಡಿ ತೊಂದರೆ ಕೊಡ್ತಿವೆ. ಇದರಿಂದ ಸಾರ್ವಜನಿಕರು ಮನೆಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಓಡಾಡಲು ಭಯಪಡುವ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಬಸ್ಸುಗಳಲ್ಲಿ ಬಂದು ಸಿಟಿಲೆಲ್ಲ ಕಿತ್ತಾಕುತ್ತೆ. ಮತ್ತು ನೋಡಿ, ಇದು ಬಸ್ಸದು ಸ್ವಲ್ಪ ಕೊಂಬೆಲ್ಲ ಮುರಿದಾಕ್ಬಿಟ್ಟಿದೆ ನೋಡಿ. ಎಲ್ಲ ಫುಲ್ ಒಳಗಡೆ ಬಾಟ್ಲು ಎಲ್ಲ ಮುರಿದಾಕೋದು. ಏನು ಇಟ್ಟಿದ್ರು ಗಾಡಿಗಳಲ್ಲಿ ಬಿಡೋದಿಲ್ಲ. ತುಂಬ ಟಾರ್ಚರ್ ಅಂದರೆ ತುಂಬ ಟಾರ್ಚರ್. ಮನೆಗಳ ಹತ್ರ ಅದೇ ಏನು ಇಟ್ಟಿದ್ರು ಆಚೆ ಹೊಟ್ಕೊಂಡೋಗೋದಲ್ಲ. ಈಗ ಅಲ್ಲಿ ಪ್ಯಾಕೆಟ್ ಹಾಲು ಪ್ಯಾಕೆಟ್ ಇಟ್ಟಿರ್ತೀವಿ ಅಂದ್ಕೊಳ್ಳಿ, ಬರೋ ಸರಿಗೆ ಎತ್ಕೊಂಡೋಗಿರುತ್ತೆ. ಕೋತಿಗಳು ಜಾಸ್ತಿ ಆಗಿದೆ. ಏನು 1-2 ಏನು ಅದು ಮಂದೇಗಳು ಬಂದ್ಬಿಡುತ್ತೆ. ಬೇಸಿಗೆಯಿಂದ ಎಫೆಕ್ಟ್ ಆಗಿರೋದು. ಬೇಸಿಗೆಯಲ್ಲಿ ಕಾಡಲ್ಲಿ ಯಾವಾಗ ಈ ಮರಗಳಿಲ್ವೋ ಇಲ್ಲೆಲ್ಲ ಬಂದು ಟೌನಲ್ಲಿ ಬಂದು ಇದ್ಬಿಟ್ಟಿರುತ್ತೆ. ಅಂಗಡಿ ಆ ಪ್ರಾವಿಷನ್ ಸ್ಟೋರ್ ಹತ್ರ ಯಾರಾದರೂ ಕವರಲ್ಲಿ ಇಟ್ಟಿದ್ರೆ, ಗಾಡಿ ಮೇಲೆ ಇಟ್ಟಿದ್ರೆ ಕವರ್ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ನೀವು ಬೇಕಾದ್ರೆ ಅಲ್ಲಿ ನೋಡಿ, ಒಂದು 5 ನಿಮಿಷ ನಿಂತ್ಕೊಂಡು ನೋಡಿ ಎಷ್ಟು ಕೋತಿಗಳಿದೆ ಅಂತ ಗೊತ್ತಾಗುತ್ತೆ. ಆ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಹತ್ರ. ಡೈಲಿ ಅದೇ ಕೆಲಸ. 1-2 ಅಲ್ಲ, ಒಂದು 30-40 ಕೋತಿ ಬರುತ್ತೆ. ಅಷ್ಟೇ. ಅಲ್ಲಿ ಸಿಗಲ್ಲ, ನಾಡಿಗೆ ಬರುತ್ತೆ. ಕಾಡಲ್ಲಿ ಏನು ಸಿಗಲ್ಲ, ನಾಡಿಗೆ ಬರುತ್ತೆ. ತುಂಬ ಕಿರಿಕಿರಿ. ನೋಡಿ ನಮ್ಮ ಬಸ್ ನೋಡಿ, ಗಾಡಿಗಳಲ್ಲಿ ಏನೋ 5 ನಿಮಿಷ ಡೋರ್ ತೆಗೆದಾಕ ಹೊರಟೋಗ್ಬಿಟ್ರೆ ಅದನ್ನು ಓಡ್ಸೋಕ್ಕಾಗಲ್ಲ. ಒಂದೊಂದು ಒಳ್ಳೆ ನಾಯಿ ಮರಿಗಳಿದ್ದಂಗೆ ಒಂದೊಂದು 50-55 kg ಬರುತ್ತೆ. ಅಷ್ಟು ದಪ್ಪ ಇದ್ದಾವೆ ಒಂದೊಂದು ಕೋತಿ. ಅದು ಯಾವುದೋ ಫಾರೆಸ್ಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ಕರ್ಕೊಂಡು ಹೋಗಲಿ ಅಂತ, ಎಲ್ಲ ಇಟ್ಕೊಂಡು ಹೋಗಿ ಎಲ್ಲಾದ್ರೂ ಮಾಡಿಬಿಡ್ಬೇಕಂತ. ಊಟದ ವ್ಯವಸ್ಥೆ ಮಾಡಬೇಕು ಅಂತ. ನಾಗೇಂದ್ರ ಅಂತ. ಒಟ್ಟಾರೆ ಅರಣ್ಯ ಪ್ರದೇಶಗಳಲ್ಲಿ ಆಹಾರ ಸಿಗದೆ ನೀರಿಗೂ ಸಹ ಬರ ಎದುರಾಗಿದ್ದು, ನಗರ ಪ್ರದೇಶಕ್ಕೆ ಮಂಗಗಳ ಹಿಂಡು ಲಗ್ಗೆ ಇಟ್ಟಿದ್ದು, ನಗರ ಪ್ರದೇಶದ ಜನರು ಭಯಭೀತಿಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.